ರಿಕ್ಕಿ ರೈ ಅವರ ಪ್ರಕರಣದಲ್ಲಿ ನಾವು ಇಲ್ಲಿ ತನಕ ಎಲ್ಲಾ ರೀತಿಯಾದಂತಹ ಪ್ರೊಸೀಜರ್ಗಳನ್ನ ಫಾಲೋ ಮಾಡಿದ ನಂತರ ನಾವು ಕೆಲವೊಂದು ರಿಪೋರ್ಟ್ಸ್ಗಳಿಗೆ ವೇಟ್ ಮಾಡ್ತಾ ಇದೀವಿ. ಆ ರಿಪೋರ್ಟ್ಸ್ಗಳು ಬಂದ ನಂತರ ನಾವು ಮುಂದಿನ ಪ್ರೊಸೀಜರ್ಸ್ಗಳನ್ನ ಫಾಲೋ ಮಾಡ್ತೀವಿ, ಚಾರ್ಜ್ ಶೀಟ್ ಮಾಡ್ತೀವಿ. ಜೊತೆಗೆ ರಿಕ್ಕಿ ರೈ ಅವ್ರಿಗೂ ಕೂಡ ನೋಟಿಸ್ ಇಶ್ಯೂ ಮಾಡಿದೀವಿ. ಅವರು ತನಿಖೆಗೆ ಹಾಜರಾಗಿ ಅಂತ ಅವರು ಕಾಲಾವಕಾಶ ಕೇಳಿದ್ದಾರೆ, ಅದನ್ನ ನೀಡಿದೀವಿ. ಬಂದ ನಂತರದಲ್ಲಿ ನಾವು ಅದನ್ನು ಪ್ರೊಸೀಜರ್ಸ್ ನ ಫಾಲೋ ಮಾಡ್ತೀವಿ. ವಿಠಲ್ ಪಾತ್ರ ನಮ್ಗೆ ನಮ್ಮ ತನಿಖೆಯಲ್ಲಿ ಏನು ಅವರೇನೆ ಅದರಲ್ಲಿ ಅಕ್ಯೂಸ್ ಇದ್ದಾರೆ, ಅದನ್ನ ನಾವು ದಸ್ತಗಿರಿ ಮಾಡಿ ನಾವು ಜೆಸಿಗೆ ಬಿಟ್ಟಿದೀವಿ. ಜೊತೆಯಲ್ಲಿ ಕೆಲವೊಂದು ಏನು ನಾವು FSL ಗೆ ಕಳಿಸ್ಬೇಕಾಗಿತ್ತು ಅದನ್ನೆಲ್ಲ ನಾವು FSL ಗೆ ಕಳಿಸಿದೀವಿ. ಅದು ಮಾಹಿತಿ ಬಂದ ನಂತರದಲ್ಲಿ ನಾವು ಅದನ್ನ ಫೈನಲ್ ರಿಪೋರ್ಟ್ ಸಬ್ಮಿಟ್ ಮಾಡ್ತೀವಿ. ಸದ್ಯಕ್ಕೆ ನಮ್ಗೆ ಅವರೊಬ್ಬನ ಮೇಲೆ ನಾವು ಡೌಟ್ ಬಂದಿರೋದು, ಮತ್ತೆ ಅವ್ರದ್ದು ಎಲ್ಲಾ ರೀತಿಯಾದಂತಹ ವಿಚಾರಣೆ ಮಾಡಿದೀವಿ. ಅವ್ರ ಒಬ್ಬರಿಗೆ ಮೇಲೆ ನಮ್ಗೆ ಇವಾಗ ದೃಢಪಟ್ಟಿರೋದ್ರಿಂದ ನಾವು ಅರೆಸ್ಟ್ ಮಾಡಿದ್ವಿ. ಏನು ರಿಕ್ಕಿ ರೈಗೆ ನೋಟಿಸ್ ಕೊಟ್ಟಿದ್ದೀವಿ, ಅವರು ಕಾಲಾವಕಾಶ ಕೇಳಿದ್ದಾರೆ. ಡಾಕ್ಟರ್ದು ಒಂದು ಸರ್ಟಿಫಿಕೇಟ್ ಅನ್ನ ನೀಡಿ ಮನವಿ ಮಾಡಿದ್ದಾರೆ, ನಂಗೆ ಟೈಮ್ ಬೇಕು ಅಂತ. ಆ ಕಾರಣದಿಂದ ನಾವು ಅವ್ರಿಗೆ ಟೈಮ್ ಕೊಡ್ತೀವಿ.